ಎಲ್ಲರಿಗೂ ನಮಸ್ತೆ. ಒನ್ ಕರ್ನಾಟಕ ನಿಮ್ಮ ಸುದ್ದಿ ಸ್ವಾಗತ. ಗಂಗಾ ಕಲ್ಯಾಣ ಯೋಜನೆ ಏನಿದೆ, ಈ ಒಂದು 2024 ಮತ್ತು 25ರ ಅರ್ಜಿ ಸಲ್ಲಿಕೆ ಆರಂಭ ಮತ್ತು ಕೊನೆಯ ದಿನಾಂಕ ನೋಡೋದಾದ್ರೆ ನಾವು ಏನಾಗ್ತಿದೆ, ಇಲ್ಲಿ ಪ್ರಕಟ ಅಂದ್ರೆ ಲಭ್ಯಪಡಿಸಲು ಸಾಧ್ಯವಾಗ್ತಿಲ್ಲ. ಯಾಕಂದ್ರೆ ಇನ್ನೂ ಆ ಒಂದು ಯೋಜನೆಗೆ ಪರ್ಟಿಕ್ಯುಲರ್ ಒಂದು ಡೇಟ್ ನ ಫಿಕ್ಸ್ ಮಾಡಿಲ್ಲ. ನಾನು ಯಾಕೆ ಇದನ್ನ ವಿಡಿಯೋ ಮುಂಚೆ ಮಾಡ್ತೀನಿ, ತುಂಬಾ ಜನ ನನಗೆ ಕಮೆಂಟ್ ಆಗ್ತಿದ್ದಾರೆ ವಿಡಿಯೋಗೆ, ಸರ್ ಯಾವಾಗ ಅಪ್ಲಿಕೇಶನ್ಗೆ ಸ್ಟಾರ್ಟ್ ಮಾಡ್ತಾರೆ, ಸರ್ ನಮ್ದು ಈ ತರ ಕ್ಯಾಸ್ಟ್ ನಾವು ಅಪ್ಲೈ ಮಾಡಬಹುದಾ, ಈ ತರ ತುಂಬಾ ಜನ ಕೇಳ್ತಾ ಇದ್ದಾರೆ. ನಾನು ಪರ್ಟಿಕ್ಯುಲರ್ ಆಗಿ ಯಾವ ಜಾತಿಗೆ ನಾನು ಯಾವ ಒಂದು ಕ್ಯಾಸ್ಟ್ಗೆ ಇದಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಬಿಕಾಸ್ ಅದು ಸರ್ಕಾರದ ಒಂದು ಲೇಟೆಸ್ಟ್ ನೋಟಿಫಿಕೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ನಿಗದಿತ ದಿನಾಂಕಗಳನ್ನು ಸರ್ಕಾರ ಪ್ರಕಟಿಸಿತ್ತು. ಯಾವಾಗ? ಲಾಸ್ಟ್ ಇಯರ್ ಅಲ್ಲಿ. ಉದಾಹರಣೆಗೆ ನೀವು ನೋಡೋದಾದ್ರೆ 2024ರಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಸೆಪ್ಟೆಂಬರ್ 15, 2024 ಎಂದು ನಿಗದಿಪಡಿಸಲಾಗಿತ್ತು. ಅಂದ್ರೆ ನಿಮಗೆ ಈ ವರ್ಷನೂ ಆಲ್ಮೋಸ್ಟ್ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ಗೆ ಡ್ಯೂ ಡೇಟ್ ಬರುತ್ತೆ. ಸೊ ಯಾರೆಲ್ಲ ಒಂದು ಈ ಯೋಜನೆ ಅಡಿಯಲ್ಲಿ ಏನಾದ್ರೂ ನೀವು ನನ್ನ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋರು ಆದಷ್ಟು ಬೇಗ ಇವಾಗ್ಲಿಂದಾನೆ, ಅಂದ್ರೆ ನೀವು ಆಲ್ರೆಡಿ ಫೆಬ್ರವರಿ ಕಳೀತಾ ಇದ್ದೀರಾ, ಮಾರ್ಚ್ ಮತ್ತೆ ಏಪ್ರಿಲ್ ಮೇ ಮಂತ್ ಒಳಗೇನೆ ನೀವು ಆದಷ್ಟು ಬೇಗ ವಿಚಾರಿಸ್ಕೋಬೇಕು ಎಲ್ಲಿ ಹಾಕ್ಬೇಕು, ಅಪ್ಲಿಕೇಶನ್ ಏನೇನ್ ಬೇಕು. ನಾನು ಅದನ್ನೆಲ್ಲ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ಇದನ್ನ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನೋಡ್ಕೊಂಡು ನೀವು ಅಪ್ಲೈ ಮಾಡಬೇಕಾಗತ್ತೆ. ಇನ್ನು 2025 ಮತ್ತು 26ನೇ ಸಾಲಿನ ದಿನಾಂಕ ಕೂಡ ಅಕ್ಟೋಬರ್ ಮತ್ತು ನವೆಂಬರ್ ಅಲ್ಲಿ ಅದನ್ನ ಸೀಮಿತ ಮಾಡ್ತಾರೆ. ಅರ್ಜಿ ಸಲ್ಲಿಸುವ ಮುನ್ನ ತಮ್ಮ ಅರ್ಹತೆ ಮತ್ತು ಅಗತ್ಯ ದಾಖಲೆಗಳನ್ನು ಪರಿಶೀಲಿಸುವುದು ಮುಖ್ಯ. ನಾನು ಅವಾಗಲೇ ಹೇಳಿದಂಗೆ ಎಲ್ಲಾ ದಾಖಲೆಗಳು ನಿಮ್ಮ ಹತ್ರ ಇರಬೇಕು. ಇಂದಿನ ವರ್ಷಗಳಲ್ಲಿ ಅರ್ಜಿ ಸಲ್ಲಿಸಲು ಕನಿಷ್ಠ 1.20 ಎಕರೆ ಭೂಮಿಯನ್ನು ಹೊಂದಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತರು ಅರ್ಹರಾಗಿದ್ದರು. ಓಕೆನಾ, ಗೊತ್ತಾಯ್ತಾ? ಈ ಸಲ ಯಾವ ರೀತಿ ಅಪ್ಲಿಕೇಶನ್ ಬಿಡ್ತಾರೆ ಅಂದ್ರೆ ಕಾದ್ ನೋಡ್ಬೇಕು. ಹೆಚ್ಚಿನ ಮಾಹಿತಿಗಾಗಿ ನೀವು ಗಂಗಾ ಕಲ್ಯಾಣ ಯೋಜನೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ನಾನು 2 ವೆಬ್ಸೈಟ್ ನನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೋಬಹುದು. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ, ಅಲ್ಲೂ ಕೂಡ ನಿಮಗೆ ಅಪ್ಡೇಟ್ ಸಿಗುತ್ತೆ. ಕರ್ನಾಟಕ ಒಕ್ಕಲಿಗ ಸಮುದಾಯ ಅಭಿವೃದ್ಧಿ ನಿಗಮ, ಅಲ್ಲೂ ಕೂಡ ನಿಮಗೆ ಅಪ್ಡೇಟ್ ಸಿಗುತ್ತೆ. ಈ ವೆಬ್ಸೈಟ್ಗಳಲ್ಲಿ ನೀವು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ, ಅರ್ಹತೆ ಮಾನದಂಡಗಳು ಮತ್ತು ದಿನಾಂಕಗಳ ಕುರಿತು ತಾಜಾ ಮಾಹಿತಿಯನ್ನು ಪಡೆಯಬಹುದು. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಚೆಕ್ ಮಾಡೋದು ಅಂತ. ಇಲ್ಲಿ ನೋಡಿ, kmdc.karnataka.gov.in ಗೆ ಹೋದ್ರೆ ನೀವು ಅಲ್ಲಿ ಸ್ಕೀಮ್ ಅಲ್ಲಿ ನಿಮಗೆ ಇಲ್ಲಿ ಸಿಗುತ್ತೆ ನೋಡಿ. ಈ ಸ್ಕೀಮ್ ಅಲ್ಲಿ ಗಂಗಾ ಕಲ್ಯಾಣ ಯೋಜನೆ ಅನ್ನೋ ಸ್ಕೀಮ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬರುತ್ತೆ. ಇದು ಲಾಸ್ಟ್ ಅಂದ್ರೆ ಲೇಟೆಸ್ಟ್ ಅಪ್ಡೇಟ್ ಅಂದ್ರೆ ಲಾಸ್ಟ್ ಇಯರ್ ಅಪ್ಡೇಟ್ ಆಗಿದೆ. ಇದ್ರ ಪ್ರಕಾರ ನಿಮಗೆ ನಾನು ಅವಾಗಲೇ ಹೇಳ್ದಂಗೆ ನೋಡಿ, ದ ಅಪ್ಲಿಕೆಂಟ್ ಶುಡ್ ಬಿ ದ ಮೈನಾರಿಟಿ ಕಮ್ಯುನಿಟಿ ಡಿಫೈನ್ ದ ಗವರ್ಮೆಂಟ್ ಆರ್ಡರ್ ಇದೆ. ಈಚ್ ಬೆನಿಫಿಷಿಯರಿ ಶುಡ್ ಹ್ಯಾವ್ 1 acre 20 ಗುಂಟೆ, ಅಂದ್ರೆ 1 ಎಕರೆ 20 ಗುಂಟೆ. ಆವಾಗಲೇ ಹೇಳಿದಂಗೆ 1.20 ಅಷ್ಟು ಇರಬೇಕು. ಇನ್ ಡಿಸ್ಟ್ರಿಕ್ಟ್ ಲೈಕ್ ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನ್, ಮಿನಿಮಮ್ ಲ್ಯಾಂಡ್ ಶುಡ್ ಬಿ 1 acre ಅಂತ ಅವರು ಹೇಳಿದ್ದಾರೆ. ಅದಕ್ಕಿಂತ ಕಡಿಮೆ ಇರಬೇಕು. ಅಪ್ಲಿಕೆಂಟ್ ಶುಡ್ ಬಿ ಪರ್ಮನೆಂಟ್ ರೆಸಿಡೆಂಟ್ ಆಫ್ ಕರ್ನಾಟಕ ಸ್ಟೇಟ್ ಆಗಿರಬೇಕು. ಅವರು ಕರ್ನಾಟಕದಲ್ಲಿ ಪರ್ಮನೆಂಟ್ ಅಡ್ರೆಸ್ ಇರಬೇಕು, ಮತ್ತೆ ಅವರು ಇಲ್ಲೇ ರೆಸಿಡೆಂಟ್ ಆಗಿರಬೇಕು. ಅಪ್ಲಿಕೆಂಟ್ ಶುಡ್ ಬಿ ಸ್ಮಾಲ್ ಅಂಡ್ ವೆರಿ ಸ್ಮಾಲ್ ಟೆನೆಂಟ್ ಫಾರ್ಮರ್, ಅಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರಬೇಕು. ಫ್ಯಾಮಿಲಿ ಇನ್ಕಮ್ ಆಲ್ ಸೋರ್ಸ್ ಎಲ್ಲ ಎಕ್ಸ್ ಮಾಡಿದ್ರು, ಎಲ್ಲಾ ಇನ್ಕಮ್ ನ ಆಡ್ ಮಾಡಿದ್ರು 6 ಲಕ್ಷ ದಾಟಬಾರದು. ಅಪ್ಲಿಕೆಂಟ್ ಏಜ್ ಶುಡ್ ಬಿ ಲೀಸ್ಟ್ 18 years, ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 55 ವರ್ಷ ಆಗಿರಬೇಕು. ಅಂದ್ರೆ 55 ವರ್ಷ ದಾಟಿದ್ರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕಾಗಲ್ಲ. ಅಥವಾ ನಿಮ್ಮ ಮಗನೋ ಅಥವಾ ಮೊಮ್ಮಗನೋ ಇದ್ರೆ ಅವ್ರ ಹೆಸರು ನೀವು ಅಪ್ಲಿಕೇಶನ್ ಹಾಕಬಹುದು. ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅನ್ನೋದು ನಾನು ನಿಮಗೆ ತಿಳಿಸ್ತೀನಿ ನೋಡಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಅಥಾರಿಟಿಯಿಂದ ಒಂದು ಇಶ್ಯೂ ಮಾಡಿರೋದು. ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಆಧಾರ್ ಕಾಪಿ ಬೇಕಾಗುತ್ತೆ. ಓಕೆನಾ, ಪ್ರೂಫ್ ಆಫ್ ರೆಸಿಡೆನ್ಸ್ ಅಂದ್ರೆ ನಿಮ್ಗೆ ಆಧಾರ್ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಲೇಟೆಸ್ಟ್ RTC ಕಾಪಿ ಬೇಕಾಗುತ್ತೆ. ಸೊ ಇದನ್ನೆಲ್ಲ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಓಕೆನಾ, ವೆರಿ ಸ್ಮಾಲ್ ಟೆನೆಂಟ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಕಾಂಪೊನೆಂಟ್ ಅಥಾರಿಟಿ. ಓಕೆನಾ, ಕಾಪಿ ಆಫ್ ದ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಪೇಮೆಂಟ್ ಆಫ್ ಲ್ಯಾಂಡ್ ರೆವಿನ್ಯೂ ಬೇಕಾಗುತ್ತೆ, ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಲೆಟರ್ ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಲೆಟರ್ ಆಫ್ ಗ್ಯಾರಂಟರ್. ಇಷ್ಟು ಡಾಕ್ಯುಮೆಂಟ್ಸ್ ನ ನೀವು ರೆಡಿ ಮಾಡಿ ಇಟ್ಕೊಂಡು ನೀವು ಅಪ್ಲೈ ಮಾಡಬಹುದು. ಓಕೆನಾ, ಇದು ಇವತ್ತಿನ ಮಾಹಿತಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ.